ವಿಷಯ ಕೇಳಲೇಬೇಕು ನಿಮಗೆ. ರಜತ್ ಅವರು ಮಾತುಗಳು ಹೇಳ್ತಿರ್ತಾರೆ, ಅಂದರೆ ನೀವು 100 ದಿನ ಏನು ದಬಾಕಿದ್ದೀರೋ ನಾನು 50 ದಿನದಲ್ಲಿ ದಬಾಕಿದ್ದೀನಿ, ಒಂದು ಬಕೆಟ್ ಇನ್ನೊಂದು ಬಕೆಟ್ ಇಟ್ಕೊಂಡಿದ್ದೆ, ಅದೆಲ್ಲ ನಿಮ್ಮದು ಫುಲ್ ವೈರಲ್ ಆಗೋಗ್ಬಿಟ್ಟಿದೆ. ಅಂದರೆ ಸ್ವಲ್ಪ ಎಲ್ಲೋ ಬೇರೆಯವ್ರನ್ನ ಸ್ವಲ್ಪ ಅಂದರೆ ಕೆಳಗೆ ಮಾಡಿ ಮಾತಾಡ್ತಾ ಇದ್ರು ಅವರು. ಹುಡುಗಿರ್ನಂತೂ ಇದ್ದಿದ್ದು ಅಂದರೆ ಟಾಸ್ಕ್ ಆಡೋಕ್ಕೆ ಬರಲ್ಲ, ಏನು ಮಾಡೋಕ್ಕೆ ಬರಲ್ಲ ಅನ್ನೋ ಥರನೇ ಇತ್ತು. ಬಟ್ ಅವ್ರನ್ನ ಭವ್ಯ ಅವರು ಸೋಲಿಸ್ತಾರಲ್ಲ, ಅವಾಗ ಯಾಕೆ ಅವರಿಂದ ಏನು ರಿಯಾಕ್ಷನ್ ಬರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಂದರೆ ಆ ಥರ ಎಲ್ಲ ಮಾತಾಡೋರು ಭವ್ಯ ಎದುರು ಸೋಲ್ಲೇಬಾರ್ದಾಗಿತ್ತು. ಭವ್ಯನೇ ಅವ್ರಿಗಿಂತ ಬೇಗ ಫಿನಿಶ್ ಮಾಡ್ತಾರೆ. ಒಂದು ಅವರಿಗೆ ಮಕ್ಕಳು ಬಗ್ಗೆ ಈ ಥರ ಎಲ್ಲ ಮಾತಾಡೋರ ಬಗ್ಗೆ ಏನು ಹೇಳ್ತಾರೆ? ಹಾಂ, ರಜತ್ ಅವ್ರಿಗೆ ಮಾತು ಎಷ್ಟು ಪ್ಲಸ್ಸು ಅಷ್ಟೇ ಮೈನಸ್ಸು. ಅವ್ರು ಕೆಲವೊಂದು ಸತಿ ಸಿಟ್ಟು ಬಂದಾಗ ಅವ್ರ ಮಾತುಗಳಲ್ಲಿ ಏರುಪೇರಾಗಿದ್ದಿದೆ, ನಮ್ಗಳಿಗೆ ಬೇಜಾರಾಗಿದ್ದಿದೆ. ನನಗೇನೆ ಏನೇನೆಲ್ಲ ಪದಗಳು ಹೇಳಿದ್ದಾರೆ, ಆ ಕ್ಷಣಕ್ಕೆ ಬೇಜಾರಾಗಿದ್ದಿದೆ. ಅದು ಅವ್ರು ಸಿಟ್ಟಿನಲ್ಲಿ ಹೇಳಿದ್ದಾರೆ. ಅದ್ರ ಬಗ್ಗೆ ಅವರೇ ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ. ಅದು ಯಾವುದು ನಾನು ಅಲ್ಲದೆ ಇರೋದಕ್ಕೆ ನಾನು ಯಾವತ್ತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವತ್ತೇನು ಸಿಟ್ಟಲ್ಲಿ ನಾನೇನು ಹೇಳಬೇಕಿತ್ತು ಹೇಳಿದೆ. ಬಟ್ ಪದ ಬಳಕೆ ಬಗ್ಗೆ ಅವ್ರ ಗಮನ ಹರಿಸ್ಬೇಕು. ಅದು ಸುದೀಪ್ ಸರು ಹೇಳ್ತಿದ್ರು. ನಾನು ಅದೇ ಹೇಳಿದೆ, ಅಂದರೆ ಸಿಟ್ಟಲ್ಲಿ ಬರೋವಂಥ ಮಾತುಗಳು ಜಗಳಗಳಲ್ಲಿ ಯಾವುದೋ ಒಂದು ಮಾತಿಂದ ಜಗಳ ನೆನ್ಪುಳಿದ್ ಬಿಡುತ್ತೆ. ಜಗಳ ಆ್ಯಕ್ಚುಲಿ ಮರೆತು ಬಿಡ್ಬೋದು ನಾವೆಲ್ಲರೂ. ಆ ಜಗಳದ್ರಲ್ಲಿ ಕೆಲವೊಂದು ಮಾತಾಡ್ಬಿಟ್ಟಿರ್ತೀವಿ, ಅದು ಮರೆಯೋದಕ್ಕಾಗೋದಿಲ್ಲ. ಸೊ ಆ ಮಾತುಗಳ ಬಗ್ಗೆ ಅವ್ರ ಗಮನ ಹರಿಸ್ಬೇಕು. ಬೇಜಾರಂತೂ ಆಗಿದೆ. ಅದನ್ನು ನನಗೇನು ಆಸ್ ಐ ಸೈಡ್ ಯಾವುದೋ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ, ಆಟಕ್ಕೆ ಅಂತ ಮಾಡಿದ್ದಾರೆ ಅನ್ಕೋತೀನಿ. ಅದೆಲ್ಲ ಹೊರತುಪಡಿಸಿ ರಜತ್ ಇಸ್ ಅ ಗುಡ್ ಪರ್ಸನ್, ಇಲ್ಲ ಅಂತಲ್ಲ. ಸಿಟ್ಟಲ್ಲಿ ಮಾತ್ರ ಆ ರೀತಿ ಆಗುತ್ತೆ ಅವರಿಂದ. ಅದು ತುಂಬ ಕಂಟ್ರೋಲ್ ಮಾಡ್ಕೊಂಡಿದ್ರು. ಬಿಗಿನಿಂಗ್ ವೀಕಿಗೆ ನೋಡಿದ್ರೆ, ಈಗ ನೋಡಿದ್ರೆ ಅವರು ತುಂಬ ಕಂಟ್ರೋಲ್ ಮಾಡ್ಕೋತಾರೆ. ಅದು ಬಿಟ್ಟರೆ ಹೀ ನೋಸ್ ಎಲ್ಲಿ ಹೆಂಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತು. ಅವ್ರು ರಿಯಾಲಿಟಿ ಶೋಗಳನ್ನು ಮಾಡ್ಕೊಂಡು ಬಂದಿರೋದಕ್ಕೆ. ಸೊ ಹೀ ನೋಸ್ ದ ಪ್ಯಾಟ್ರನ್ ಆಫ್ ರಿಯಾಲಿಟಿ ಶೋ. ಅದು ಅವರ ಕ್ಯಾರೆಕ್ಟರ್ ಆಲ್ರೆಡಿ ಏನಿದಾರಲ್ಲ, ಅವ್ರೊಂದು ಸ್ವಲ್ಪ ಲೌಡ್ ಇದ್ದಾರೆ, ಮಾತಾಡ್ತಾರೆ. ಅದು ಆ ಶೋಗೆ ಸ್ವಲ್ಪ ಅಂದರೆ ಅಲ್ಲಿ ಒಳಗೆ ಬಂದಾಗ ನಮಗೆಲ್ಲ ಇದೆಲ್ಲ ಗೊತ್ತಿದ್ದು ಬಂದಿದ್ದಾರೆ. ಆ್ಯಂಡ್ ಹೊರಗಿಂದ ಇವ್ರು ನೋಡಿರೋದ್ರಿಂದ ನಾವು ಆಡ್ತಾ ಇರೋ ಆಟ ಸ್ವಲ್ಪ ಕೆಳಗನ್ಸಿರ್ಬೋದು. ಅವ್ರು ಪ್ರಿಪೇರ್ ಆಗಿ ಬಂದುಬಿಟ್ಟಿದ್ರಲ್ಲ, ಅದೇಗೇನು ಅವ್ರ ಸ್ಟ್ರಾಟಜಿ ಆಗಿರ್ಬೋದು. ಯಾರೋ ಚೆನ್ನಾಗಿ ಮಾಡ್ತಿಲ್ಲ ಅನ್ನೋರ್ಗೆ ಅದು ಸ್ವಲ್ಪ ಕೆಳಗೆ ಹೋದಂಗೆ ಆಗುತ್ತೆ. ನಾವು ಚೆನ್ನಾಗಿ ಆಡ್ತಿದ್ರು ಇರಬಹುದೇನೋ, ಯಾವ ಮೈಂಡ್ಸೆಟ್ಟಲ್ಲಿ ಅವ್ರು ಒಳಗೆ ಬಂದರು ನಂಗೆ ಗೊತ್ತಿಲ್ಲ. ಈಗ ಹೊರಗೆ ಬಂದು ನಾವು ಯಾವತ್ತಾದ್ರೂ ಕೂತು ಮಾತಾಡಿದಾಗ ಗೊತ್ತಾಗುತ್ತೆ. ಆ ವಿಷಯದಲ್ಲಿ ಇರಬಹುದೇನೋ ಅಷ್ಟೇ. ಈ ಪ್ರತಿ ಸರಿ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಗ್ತಿದ್ದಂಗೆ ನಾನಂತೂ ನೋಡ್ತಾ ಇರ್ತೀನಿ, ಹೆಣ್ಮಕ್ಳು ಯಾರ್ಯಾರು ಬರ್ತಾರೆ, ಯಾರು ವಿನ್ ಆಗ್ಬೋದು, ಈ ಸರಿನಾದರೂ ಒಂದು ಹೆಣ್ಮಕ್ಳು ಕೈಲೇ ಕಪ್ ಸಿಗುತ್ತಾ ಅಂತ ಎಕ್ಸ್ಪೆಕ್ಟೇಷನ್, ನಿರೀಕ್ಷೆ ಎಲ್ಲವೂ ಇರುತ್ತೆ. ಆದರೆ ಫೈನಾಲಿಗೆ ಬರ್ತಾ ಅದೆಲ್ಲ ಹುಸಿ ಆಗುತ್ತೆ. ಈ ಸರಿನೂ ಯಾರು ಇಲ್ವಲ್ಲಪ್ಪ ಅನ್ನೋ ಥರನೇ ಎಲ್ರಿಗೂ ಆಗುತ್ತೆ. ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಇದೇ ಫೀಲ್ ಇರ್ಬೋದು ಅಂತ ಅನಿಸುತ್ತೆ. ಸೊ ಯಾಕೆ ಗೌತಮಿ ಅವರೇ ಹೆಣ್ಮಗುಗೆ ಅಲ್ಲಿ ಕಪ್ ಸಿಕ್ತಿಲ್ಲ ಅಂತ? ಒಬ್ರಿಗೆ ಸಿಕ್ಕಿದೆ ಇಲ್ಲಿವರೆಗೂ 11 ಸೀಸನ್ಗಳಲ್ಲಿ. ನನಗೂ ಕ್ವಶನ್ ಮಾರ್ಕ್. ಅಂದರೆ ಈ ಸತಿ ನನಗೂ ಅವಕಾಶ ಬಂದಾಗ ಇದು 3rd ಸೀಸನಲ್ಲಿ ಆಗಿದೆ, ಐ ಶುಡ್ ಗೋ ಟುವರ್ಡ್ಸ್ ಇಟ್ ಅನ್ನೋದಿತ್ತು. ಏನೇ ಶ್ರಮ ಹಾಕಿದ್ರು ಐ ಡೋಂಟ್ ನೋ, ಎಲ್ಲೋ ಒಂದು ಕಡೆ ಏನೋ ಹಿಂದೆ ಉಳಿತಿದ್ದೀವೋ, ಅದು ಏನಾಗ್ತಿದೆ ಗೊತ್ತಿಲ್ಲ. ಕ್ವಶನ್ ಮಾರ್ಕ್ ಇದೆ ನನಗೆ. ಒಂದು ಹುಡುಗಿ ಗೆದ್ರೆ ಅದು ಯಾರೇ ಆಗಿರಲಿ ಅದು ಖುಷಿ ಆಗುತ್ತೆ. ಏನಾಗುತ್ತೆ ನೋಡಬೇಕು. ಬಟ್ ಈಗ ನೋಡಿ ಯಾರು ಗೆಲ್ಬೇಕು ಅಂದಾಗ ನಾನು ಹನುಮು ಅಂತ ಹೇಳ್ತಾ ಇದ್ದೀನಿ, ಹುಡುಗಿ ಹೆಸರು ಹೇಳ್ತಿಲ್ಲ. ಅವರಿಬ್ರು ಹೇಳ್ತಿದ್ದಾರೆ. ಮಂಜು ಫಸ್ಟ್ ಹಾಫ್ ಏನಿತ್ತು ಅಂದರೆ ಮಂಜು ಅವ್ರು ವಿನ್ ಆಗ್ತಾರೆ ಅಂತಲೇ ಇತ್ತು. ಆದರೆ ಅವರು ಈಗ ಲಿಸ್ಟಲ್ಲಿ ಇಲ್ಲ. ಅವರು ಎಲ್ಲರೂ ತ್ರಿವಿಕ್ರಮ್ ಅಥವಾ ಹನುಮಂತನೇ ಅಂತ ಹೇಳ್ತಿದ್ದಾರೆ. ಯಾರು ಗರ್ಲ್ಸ್ ಹೆಸರು ಹೇಳ್ತಿಲ್ಲ. ಭವ್ಯ ಅವ್ರಿಗೆ ಚಾನ್ಸಸ್ ಇತ್ತೇನೋ, ಮತ್ತು ನಿಮಗೆ ಚಾನ್ಸಸ್ ಇತ್ತು, ಮೋಕ್ಷಿತಾ ಅವ್ರಿಗೂ ಚಾನ್ಸಸ್ ಇತ್ತು. ಬಟ್ ಈಗೆಲ್ಲೋ ಅದು ಕಡಿಮೆ ಆಗ್ತಾ ಬರ್ತದೆ ಅಂತ ಗೊತ್ತಿಲ್ಲ. ಅಗೇನ್ ಎಲ್ಲಿ ಮಿಸ್ ಹೊಡಿತಾ ಇದೆ ಗೊತ್ತಿಲ್ಲ. ಬಟ್ ನಾವೊಂದು ಹೆಜ್ಜೆಯಿಂದನೇ ಉಳಿದ್ಬಿಟ್ಟಿದ್ದೀವಿ.